ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ
ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ ಈಗ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳು ಏನು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರವನ್ನ ಹಾಕುವುದಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಮೈಕ್ರೋ ಫೈನಾನ್ಸ್ ವಿಧೇಯಕಕ್ಕೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ವಿಧೇಯಕಕ್ಕೆ ರಾಜ್ಯಪಾಲರಿಂದ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದಂತಹ ವಿಧೇಯಕ ಇದು. ರಾಜ್ಯಪಾಲರು ಅದಕ್ಕೆ ಅಂಗೀಕಾರವನ್ನ ಹಾಕಬೇಕು, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ನಿಂದ ಆದಂತಹ ಅನಾಹುತಗಳನ್ನ ನಾವು ಪ್ರತಿದಿನವೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಹೋಗಿದ್ವಿ. ಯಾವ ರೀತಿ ಸಾವು ನೋವು ಸಂಭವಿಸಿತ್ತು, ಇಡೀ ಊರಿಗೂರೇ ಬಾಗಿಲು ಹಚ್ಕೊಂಡು ಹೋಗಿದ್ರು. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಎಷ್ಟೆಲ್ಲ ಸಾವು ನೋವು ಆಯ್ತು ಅಂತ ಹೇಳಿ